ಒಂದು ನಿಮಿಷ ಈ ವಿಡಿಯೋ ನೋಡ್ಕೊಂಬನಿ, ಆಮೇಲೆ ಮಾತಾಡೋಣ. ಕಾಲೇಜಿನಲ್ಲಿ ಎದುರಿಸಿದ ಅವಮಾನ ಮತ್ತು ನಿರಂತರ ಕಿರುಕುಳವನ್ನ ತಾಳಲಾರದೆ ಡೆಂಟಲ್ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಈ ಘಟನೆ ನಡೆದಿದೆ. ಮೃತ ವಿದ್ಯಾರ್ಥಿನಿಯನ್ನ ಪರಿಮಳ ಬೋದೇವಯ್ಯ ದಂಪತಿಯ ಪುತ್ರಿ 23 ವರ್ಷ ವಯಸ್ಸಿನ ಯಶಸ್ವಿನಿ ಅಂತ ಗುರುತಿಸಲಾಗಿದೆ. ಬೊಮ್ಮನಹಳ್ಳಿ ಖಾಸಗಿ ಡೆಂಟಲ್ ಕಾಲೇಜಿನಲ್ಲಿ ಓರಲ್ ಮೆಡಿಸಿನ್ ಮತ್ತು ರೇಡಿಯಾಲಜಿ ವಿಭಾಗದಲ್ಲಿ ಈಕೆ 3ನೇ ವರ್ಷ ವ್ಯಾಸಂಗ ಮಾಡ್ತಾ ಇದ್ದಳು. ಬುಧವಾರ ಕಣ್ಣು ನೋವಿನಿಂದಾಗಿ ಕಾಲೇಜಿಗೆ ರಜೆ ತೆಗೆದುಕೊಂಡಿದ್ದ ಯಶಸ್ವಿನಿ ಮರುದಿನ ತರಗತಿಗೆ ಹಾಜರಾದಾಗ ಉಪನ್ಯಾಸಕರಿಂದ ಸಹಪಾಠಿಗಳ ಮುಂದೆಯೇ ಅವಮಾನಕ್ಕೆ ಒಳಗಾಗಿದ್ದಾಳೆ ಎನ್ನಲಾಗಿದೆ. ಯಾವ ಕಣ್ಣಿನ ಡ್ರಾಪ್ಸ್ ಹಾಕಿಸಿಕೊಂಡೆ, ಎಷ್ಟು ಹಾಕಿಕೊಂಡೆ, ಇಡೀ ಬಾಟಲ್ ಸುರಿದುಕೊಂಡು ಬಿಟ್ಟಿಯಾ ಅಂತ ಗೇಲಿ ಮಾಡಿ ಪ್ರಶ್ನಿಸಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಅವಕಾಶ ನಿರಾಕರಿಸಿ ರೇಡಿಯಾಲಜಿ ಕೇಸ್ಗಳನ್ನ ನೀಡದೆ ಮಾನಸಿಕ ಕಿರುಕುಳ ನೀಡಲಾಗಿದೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಲೆಕ್ಚರ್ ಕರೆದವಳನ್ನು ಕೇಳ್ತಾರೆ, ಯಾಕೆ ಬಂದಿಲ್ಲ? ನನಗೆ ಐ ಇನ್ಫೆಕ್ಷನ್ಸ್ ಇತ್ತು, ಅದಕ್ಕೆ ನಾನು ಬಂದಿಲ್ಲ. ಏನ್ ಡ್ರಾಪ್ ಹಾಕೊಂಡೆ? ಡ್ರಾಪ್ ಹಾಕೊಂಡ್ಲಿಲ್ಲ, ನನಗೆ ಜ್ವರ ಇತ್ತು, ಅದಕ್ಕೆ ನಾನೊಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತಗೊಂಡ್ ಬಂದಿದ್ದೀನಿ ಅಂದಾಗ ಏನು ಮಾಡ್ತೀರಾ ಅಂತ ಒಂದಷ್ಟು ಕ್ವಶನ್ ಕೇಳಿ ಆ ಹುಡುಗಿಗೆ ಬೈಯೋದ್ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಒಂದು ವೈವನೋ ಎಕ್ಸಾಮ್ ಏನೋ ಇಟ್ಕೊಂಡಿದ್ರು, ಅದಕ್ಕೆ ಯಾವ ಸ್ಟೂಡೆಂಟ್ ಪ್ರಿಪೇರ್ ಆಗಿರ್ಲಿಲ್ಲ. ಅವಾಗ ಕೇಳದಂತ ಸಂದರ್ಭದಲ್ಲಿ ಆನ್ಸರ್ ಹೇಳದೇ ಇದ್ದಾಗ ಅಲ್ಲೂ ಕೂಡ ಆ ಹುಡುಗಿಗೆ ಬೈದು ಅವಳನ್ನ ಇದರಿಂದ ಇನ್ನೊಂದು ರೇಡಿಯಾಲಜಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಡ್ಯೂಟಿಗೆ ಕರ್ಕೊಂಡು ಹೋಗೋದು ಅಥವಾ ಅಲ್ಲೇನೋ ಒಂದು ಆ ಕಡೆ ಕರ್ಕೊಂಡು ಹೋಗೋದು ಮಾಡಿದ್ದಾರೆ. ಈ ಎರಡೂ ಇನ್ಸಿಡೆಂಟ್ ಅಲ್ಲಿ ಅವಳನ್ನ ತುಂಬಾ ಬೈದಿದ್ದಾರೆ. ಅವಳಿಗೆ 5 ಬಾರಿನೋ ಎಷ್ಟೋ ಒಂದ್ಸಲ ಬರ್ಕೊಂಡ್ ಬರ್ಬೇಕು ಅನ್ನುವ ಪನಿಷ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅದೇ ಹುಡುಗಿ ತುಂಬಾ ಬೇಜಾರಾಗಿ ಎಲ್ಲರ ಮುಂದೆ ಈ ತರ ನನ್ನನ್ನು ಮಾಡಿದ್ದಾರೆ ಅಂತೇಳಿ 2 ದಿನ ನನ್ನ ಮೇಲೆ ನಡೆದಿದೆ ಅನ್ನೋ ಕಾರಣಕ್ಕಾಗಿ ಅವರ ಕ್ಲಾಸ್ಮೇಟ್ಸ್ ಜೊತೆನೂ ಕೂಡ ಬಂದು ಹೇಳ್ಕೊಂಡಿದ್ದಾಳೆ. ಮತ್ತೆ ಇವತ್ತು ಇಷ್ಟು ಸ್ಟೂಡೆಂಟ್ಸ್ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಕೆಲವು ವ್ಯಕ್ತಿಗಳಿಂದ ನಮಗೆ ಟಾರ್ಚರ್ ಆಗ್ತಿದೆ, ಇಡೀ ಡಿಪಾರ್ಟ್ಮೆಂಟ್ ಗೆ ಟಾರ್ಚರ್ ಆಗ್ತಿದೆ, ಅವ್ರ ಮೇಲೆ ಕಾಲೇಜ್ ಆಕ್ಷನ್ ತಗೊಳ್ಬೇಕು, ಇಷ್ಟೇ ಇವರ ಬೇಡಿಕೆ ಇರುವಂತದ್ದು. ಅದಕ್ಕೆ ಚೇರ್ಮನ್ ಅವರಿದ್ದಾರೆ, ಪ್ರಿನ್ಸಿಪಲ್ ಅವರಿದ್ದಾರೆ, ನೀವೇನ್ ಆಕ್ಷನ್ ತಗೊಳ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ಬಿಟ್ರೆ ಅದಕ್ಕೆ ಇಲ್ಲಿಗೆ ಇವತ್ತಿಗೆ ಮುಗಿಸ್ತೇವೆ. ಮಗಳ ಸಾವಿನಿಂದ ಕಂಗಾಲಾದ ತಾಯಿ ಕಣ್ಣು ನೋವಿದ್ದರಿಂದ ರಜೆ ತೆಗೆದುಕೊಂಡಿದ್ದಕ್ಕೆ ನನ್ನ ಮಗಳನ್ನ ಸಾರ್ವಜನಿಕವಾಗಿ ಅವಮಾನಿಸಿದ್ದಾರೆ, ಅವರಿಗೂ ಮಕ್ಕಳಿಲ್ವಾ ಅಂತ ಕಣ್ಣೀರಿಟ್ಟಿದ್ದಾರೆ. ಈ ಘಟನೆಯಿಂದ ಆಕ್ರೋಶಗೊಂಡಿರುವ ವಿದ್ಯಾರ್ಥಿಗಳು ತಪ್ಪಿತಸ್ಥ ಉಪನ್ಯಾಸಕರು ಮತ್ತು ಕಾಲೇಜು ಆಡಳಿತ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಶವಾಗಾರದ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. letter